ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಡೇ ಯೂಸ್ವಲಿ ಎದ್ದೇಳೋದೆಲ್ಲ ಸ್ವಲ್ಪ ಲೇಟು, 8:30 9ಗೆಲ್ಲ ಎದ್ದೇಳ್ತೀವಿ. ಅದಕ್ಕೆ ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಸಿಂಪಲ್ಲಾಗೆ ಮಾಡ್ಕೋತೀವಿ. ಇಡ್ಲಿ ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ. ಇವತ್ತು ಎದ್ದು ಸ್ನಾನ ಮಾಡಿ ಅಡುಗೆ ಮನೆಗೆ ಬಂದಿದ್ದೀನಿ. ಈಗ ಇಡ್ಲಿಗೆ ಇಡ್ತಾ ಇದ್ದೀನಿ. ಇಡ್ಲಿ ಇಟ್ಟಾಯಿತು. ಈಗ ಚಟ್ನಿ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಒಂದೊಂದು ದಿನ ಒಂದೊಂದು ಥರ ಚಟ್ನಿ ತಿಂತಾರೆ. ಕಡಲೆಬೀಜ ಚಟ್ನಿ, ಇವತ್ತು ಕಡಲೆಬೀಜ ಚಟ್ನಿ ಮಾಡ್ತಾಯಿದ್ದೀನಿ. ಇಲ್ಲ ಒಂದೊಂದು ದಿನ ತೆಂಗಿನಕಾಯಿ ಚಟ್ನಿ ಮಾಡ್ತೀನಿ. ನೋಡಿ ಮಧ್ಯ ಮಧ್ಯ ನನ್ನ ಮಗ ಬರ್ತಾ ಇರ್ತಾನೆ, ಮಾತಾಡಿಸ್ತಾ ಇರ್ತಾನೆ, ಕ್ಯಾಮ್ರಾ ನೋಡ್ತಾ ಇರ್ತಾನೆ. ನಾನು ತುಂಬ ಸಿಂಪಲ್ಲಾಗಿ ಮಾಡ್ಕೋತೀನಿ ಕಡಲೆಬೀಜ ಚಟ್ನಿ. ಏನಿಲ್ಲ, ಸ್ವಲ್ಪ ಕಡಲೆಬೀಜ ಮತ್ತು ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಉಪ್ಪು ಅಷ್ಟೇ ನಾನು ಹಾಕೋದು. ತುಂಬ ಸಿಂಪಲ್ಲಾಗಿ ಮಾಡ್ಕೋತೀನಿ ನಾನು. ಇಡ್ಲಿ ಚಟ್ನಿ ಎಲ್ಲ ರೆಡಿ ಆಯಿತು. ಈಗ ನನ್ನ ಮಗನಿಗೆ ತಿನ್ಸಕ್ಕೆ ಹೋಗ್ತಾ ಇದ್ದೀನಿ. ಅವನು ಫೋನು ಇಲ್ಲ, ಟಿ ವಿ ಇರಲೇಬೇಕು. ಕಾರ್ಟೂನ್ ನೋಡ್ದಿರ ಅವನು ಊಟನೂ ಮಾಡಲ್ಲ, ತಿಂಡಿನೂ ಮಾಡಲ್ಲ, ಏನೂ ಮಾಡಲ್ಲ. ಮತ್ತು ಅವನ ಕೈಯಿಂದ ಅವನು ಎತ್ಕೊಂಡು ತಿನ್ನಲ್ಲ. ಅವನಿಗೆ ತುಂಬ ಹಿಂಸೆ ಮಾಡಿ ತಿನ್ನಿಸ್ಬೇಕು. ಊಟನೇ ಸರಿಗೆ ಮಾಡಲ್ಲ ಅವನು. ನೋಡಿ ಹೇಗೆ ನೋಡ್ತಾ ಇದ್ದಾನೆ, ಫೋನು ಹಾಯ್ ಮಾಡ್ತಾ ಇದ್ದಾನೀಗ. ಬಿಟ್ಟುಗೆಲ್ಲ ಈಗ ತಿಂಡಿ ಎಲ್ಲ ತಿನ್ನಿಸಿ ನೆಕ್ಸ್ಟು ನಾನು ತಿಂಡಿ ತಿಂತೀನಿ. ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು ನಾನು ತಿಂಡಿ ಎಲ್ಲ ಮುಗಿಸಿ ನೆಕ್ಸ್ಟು ಸ್ವಲ್ಪ ಬಟ್ಟೆ ಎಲ್ಲ ಮೇಲೆ ಹಾಕಿ ಬರಬೇಕಿತ್ತು. ತುಂಬ ಮಳೆ ಬರ್ತಾ ಇದೆ, ಒಂಚೂರು ಬಿಸಿಲೇ ಇಲ್ಲ. ಆದರೂ ಬಟ್ಟೆ ಎಲ್ಲ ತೊಳಿಬೇಕಿತ್ತು, ಸ್ವಲ್ಪ ಜಾಸ್ತಿ ಇತ್ತು. ಮೇಲೆ ಹಾಕಿ ಬಂದಿದ್ದೀನಿ ಬಟ್ಟೆ ಎಲ್ಲ. ನನ್ನ ಮಗ ಎಲ್ಲದರಲ್ಲೂ ನನಗೆ ಹೆಲ್ಪ್ ಮಾಡ್ತಾನೇ ಇರ್ತಾನೆ. ಪಕ್ಕದ ಬಿಲ್ಡಿಂಗಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಟೆರೆಸ್ ಗಾರ್ಡನಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಗಿಡಗಳೆಲ್ಲ ಹಾಕಿದ್ದಾರೆ. ಈಗ ಬಟ್ಟೆ ಎಲ್ಲ ಹಾಕಾಯಿತು. ನೆಕ್ಸ್ಟ್ ಮನೆಗೆ ಹೋಗ್ತಾ ಇದ್ದೀವಿ. ಮೇಲೆ ಹೋಗಿ ಬಟ್ಟೆ ಎಲ್ಲ ಹಾಕಿ ಬಂದಮೇಲೆ ಸ್ವಲ್ಪ ವೆದರ್ ತುಂಬ ಕೋಲ್ಡ್ ಇತ್ತಲ್ವ, ಅದಕ್ಕೆ ಸ್ವಲ್ಪ ಕಾಫಿ ಮಾಡೋಣ ಅಂತ ಮಾಡ್ತಿದ್ದೀನಿ. ನಾನು ಅಷ್ಟೊಂದು ಕಾಫಿ ಟೀ ಪರ್ಸನ್ ಅಲ್ಲ. ನಾನು ಯಾವತ್ತೂ ಕಾಫಿ ಟೀ ಎಲ್ಲ ಜಾಸ್ತಿ ಕುಡಿಯಲ್ಲ. ಈ ಥರ ತುಂಬ ಚಳಿ ಇದ್ದಾಗ ಯಾವತ್ತಾದರೂ ಒಂದೊಂದು ದಿನ ಮಾತ್ರ ಕಾಫಿ ಟೀ ಕುಡಿತೀನಿ. ಇಲ್ಲಾಂದರೆ ಕಾಫಿ ಟೀ ಎಲ್ಲ ಅಷ್ಟೊಂದು ಕುಡಿಯಲ್ಲ ನಾನು. ನನ್ನ ಹಸ್ಬೆಂಡ್ ನನಗೆ ಆಪೋಸಿಟ್ಟು. ಅವ್ರಿಗೆ ಒಂದು ದಿನಕ್ಕೆ 5-6 ಸಲ ಕಾಫಿ ಟೀ ಬೇಕು ಅವರಿಗೆ. ನಾನು ಒಂದು ಸಲಿನೂ ಕುಡಿಯಲ್ಲ.
ಕಾಫಿ ಮಾಡಿದೆ, ಈಗ ಕಾಫಿ ಕುಡಿತಿದ್ದೀನಿ. ಬಿಟ್ಟುಗೆ ಹಾಲು ಮಾಡಿಕೊಟ್ಟೆ, ಹಾಲು ಕುಡಿತಿದ್ದಾನೆ. ನಾನು ಸ್ವಲ್ಪ ಹೊತ್ತು ಫೋನ್ ನೋಡಿಕೊಂಡು ಕಾಫಿ ಕುಡಿತಾ ಇದ್ದೀನಿ. ಕಾಫಿ ಕುಡ್ದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋ ಅಷ್ಟರಲ್ಲಿ ಇನ್ನೂ ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಸಿಂಪಲ್ಲಾಗಿ ರೈಸ್ ಮಾಡಿದೆ, ಬೇಳೆ ಸಾಂಬಾರಿತ್ತು, ಸ್ವಲ್ಪ ರೈಸಿಗೆ ಇಟ್ಕೊಂಡೆ ಅಷ್ಟೆ. ಈ ಕಡೆ ರೈಸಿಗಿಟ್ಟು ನೆಕ್ಸ್ಟು ಬಿಟ್ಟುಗೆ ಸ್ವಲ್ಪ ಸ್ನಾನ ಮಾಡಿಸ್ಬೇಕಿತ್ತು. ಅವನಿಗೆ ಸ್ನಾನ ಮಾಡಿಸ್ಕೊಂಡು ಬಂದೆ. ಅವನು ಬಾಡಿ ಲೋಷನ್ನು ಕ್ರೀಮು ಎಲ್ಲ ಹಚ್ಚಿಸ್ಕೊಳ್ಳೋ ಅಷ್ಟರಲ್ಲಿ ನನಗೆ ಸಾಕು ಮಾಡಿಬಿಡ್ತಾನೆ, ಹಚ್ಚಿಸ್ಕೊಳ್ಳೋದೇ ಇಲ್ಲ. ನನಗೆ ಕೊಡಿ ಅಮ್ಮ, ನಾನೇ ಹಾಕ್ಕೋತೀನಿ ಅಂತ ಎಲ್ಲ ಕೇಳ್ತಾ ಇರ್ತಾನೆ. ತುಂಬ ತೀಟೆ ಇದ್ದಾನೆ ಅವನು. ವಿಡಿಯೋ ಮಾಡ್ತಿದ್ರೆ ಕೇಳ್ತಾ ಇರ್ತಾನೆ, ಏನಕ್ಕಿದು ವಿಡಿಯೋ ಮಾಡ್ತಿರೋದು ಅಂತ ನೋಡ್ತಾ ಇದ್ದಾನೆ ನೋಡಿ. ಬಿಟ್ಟುಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಊಟ ಮಾಡಿಸಿ ಕೂರಿಸಿದ್ದೀನಿ ಅವನಿಗೆ. ಅಷ್ಟರಲ್ಲಿ ನೋಡಿ ಸ್ವಲ್ಪ ಮಳೆ ಬರ್ತಾಯಿದೆ, ತುಂಬ ಕೋಲ್ಡ್ ಆಗ್ತಿತ್ತು ಇವತ್ತು. ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಬಂದು ಅಷ್ಟರಲ್ಲಿ ಈವ್ನಿಂಗ್ 6:30 ಆಗಿತ್ತು. ಫ್ರೆಶ್ ಅಪ್ ಎಲ್ಲ ಆಗಿ ಪಾತ್ರೆ ಇತ್ತು, ಸ್ವಲ್ಪ ಪಾತ್ರೆ ತೊಳಿತಿದ್ದೀನಿ. ಪಾತ್ರೆ ತೊಳೆದು ಕೌಂಟರ್ ಟಾಪ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋತೀನಿ. ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಬೇಕು ಅಂತ ಅನಿಸುತ್ತೆ, ಅದಕ್ಕೆ ಪಾತ್ರೆ ಎಲ್ಲ ಅಷ್ಟೊಂದು ತೊಳೆಯೋಕ್ಕೆ ಹೋಗಲ್ಲ. ನಾ ಈವ್ನಿಂಗು ಸ್ವಲ್ಪ ರೆಸ್ಟ್ ಮಾಡಿ ಬಂದು ಫ್ರೆಶ್ ಅಪ್ ಆಗಿ ಪಾತ್ರೆ ಎಲ್ಲ ತೊಳೆದು ಸಾಯಂಕಾಲ ಅಡುಗೆಗೆ ರೆಡಿ ಮಾಡ್ಕೋತೀನಿ. ಬಾಬು ಏನೋ ಮಾತಾಡಿಸ್ತಿದ್ದಾರೆ, ಅದಕ್ಕೆ ಮಾತಾಡಿಕೊಂಡು ಪಾತ್ರೆ ತೊಳ್ಕೊತಿದ್ದೀನಿ. ಗ್ಯಾಸ್ ಸ್ಟವ್ ಮತ್ತು ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಎಲ್ಲ ಮಾಡಾಯಿತು. ಈಗ ಸ್ವಲ್ಪ ಎಣ್ಣೆ ಎಲ್ಲ ಖಾಲಿಯಾಗಿತ್ತು, ಅದಕ್ಕೆ ಎಣ್ಣೆ ಎಲ್ಲ ಬಾಟ್ಲಲ್ಲಿ ಹಾಕಿಟ್ಕೊಳ್ಳೋಣ ಅಂತ ಹಾಕ್ತಾಯಿದ್ದೀನಿ. ಎಷ್ಟೇ ಹುಷಾರಾಗಿ ಎಣ್ಣೆ ಹಾಕಬೇಕು ಅಂತ ಅಂದ್ರೂ ಅದು ಸ್ವಲ್ಪ ಅಲ್ಲ ಸ್ವಲ್ಪ ಚೆಲ್ಲುತ್ತದು. ನಾನು ನೋಡಿ ಸ್ವಲ್ಪ ಹುಷಾರಾಗಿ ಹಾಕೋಣ ಅಂತ ಹೋಗ್ತಾಯಿದ್ದೀನಿ, ಆದರೂ ಅದು ಸ್ವಲ್ಪ ಚೆಲ್ಲುತ್ತದು. ನನ್ನ ನೈಟ್ ಊಟಕ್ಕೆ ಅಂತ ಬಾಬು ಚಿಕನ್ ತಂದಿದ್ರು. ಬಾಬು ಮತ್ತು ಬಿಟ್ಟು ಇಬ್ಬರು ಹೇಳಿದ್ರು ಚಿಕನ್ ಬಿರಿಯಾನಿನೇ ಮಾಡು ಅಂತ, ಅದಕ್ಕೆ ಚಿಕನ್ ಬಿರಿಯಾನಿ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದೀನಿ.
ನಾನು ಯಾವಾಗೂ ಬಿರಿಯಾನಿ ಪಾತ್ರೆಯಲ್ಲೇ ಮಾಡ್ಕೋತೀನಿ, ಕುಕ್ಕರಲ್ಲೆಲ್ಲ ಅಷ್ಟೊಂದು ಮಾಡಲ್ಲ. ನನಗೆ ಕುಕ್ಕರಲ್ಲಿ ಮಾಡಿದ್ರೆ ಸ್ವಲ್ಪ ಮುದ್ದೆ ಮುದ್ದೆ ಅಂತ ಅನಿಸುತ್ತೆ. ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಅದು ಬಿಡಿ ಬಿಡಿಯಾಗಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಅನಿಸುತ್ತೆ. ಅದಕ್ಕೆ ಯಾವಾಗಲೂ ಒಂದು ಸ್ವಲ್ಪ ಅಗಲಕ್ಕಿರೋ ಪಾತ್ರೆಯಲ್ಲೇ ಮಾಡ್ಕೋತೀನಿ ಬಿರಿಯಾನಿ ನಾನು. ಒಟ್ಟಿನಲ್ಲಿ ಸ್ವಲ್ಪ ಜಾಸ್ತಿ ಮಸಾಲೆ ಎಲ್ಲ ಹಾಕಲ್ಲ ನಾನು. ನನಗೆ ಮಸಾಲೆ ಬಿರಿಯಾನಿ ಅಂದರೆ ಅಷ್ಟೊಂದು ಇಷ್ಟ ಇಲ್ಲ, ಸಿಂಪಲ್ಲಾಗಿ ಮಾಡ್ಕೋತೀನಿ. ಇನ್ನು ಬಿರಿಯಾನಿ ಎಲ್ಲ ರೆಡಿ ಆಯಿತು. ಬಿಟ್ಟುಗೂ ಸ್ವಲ್ಪ ಎಲ್ಲ ಊಟ ಮಾಡಿಸಿ ನಾವು ಬಿಗ್ ಬಾಸ್ ನೋಡಿಕೊಂಡು ಊಟ ಮಾಡಿಕೊಂಡು ಮಲ್ಕೊಂಡ್ವಿ. ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.